ಈ ಜಗತ್ತು ಯಾರದ್ದು? ಯಾರದ್ದು? ನನ್ನದು ಅಂತ ಶಿಕ್ಕ ಹೊಡೆದು ಹೋಗ್ರಿ. ಇಲ್ಲಿ ಶಿಕ್ಕ ನಡೀಲದು. ಭರತ ಚಕ್ರವರ್ತಿ ದಿಗ್ವಿಜಯಕ್ಕೆ ಹೋದಾಗ ಎಂಥ ಪರ್ವತದು? ವಿಜಯಾರ್ಧ ಪರ್ವತದ ಗುಹೆಯಲ್ಲಿ ಹೋದ. ಆ ವಿಜಯಾರ್ಧ ಪರ್ವತದ ಗುಹೆಯೊಳಗೆ ನಾನು ಮೊದಲನೇ ಚಕ್ರವರ್ತಿ, ಆದಿನಾಥನ ಪುತ್ರ, ನನ್ನ ಹೆಸರನ್ನು ಇಲ್ಲಿ ಅಂಕಿತಗೊಳಿಸಿ ಮುಂದೆ ಹೋಗಬೇಕು. ವಿಚಾರ ಬಂತು. ಗುಹೆಯೊಳಗೆ ಪ್ರವೇಶವಾದ ತಕ್ಷಣ ಅನೇಕ ಅನಂತ ಚಕ್ರವರ್ತಿಗಳ ಹೆಸರೆಲ್ಲ ಬರೆದಿತ್ತು. ಆ ಹೆಸರುಗಳನ್ನು ನೋಡ್ತಾ ನೋಡ್ತಾ ಹೋಗ್ತಿದ್ದ. ಈ ಕಡೆಯೂ ಹೆಸರ, ಈ ಕಡೆಯೂ ಹೆಸರ, ಎಲ್ಲಿ ಜಾಗ ಇಲ್ಲಲ್ಲ, ಎಲ್ಲ ಕಡೆಗೆ ಹೆಸರು, ಎಲ್ಲ ಕಡೆಗೆ ಹೆಸರು. ಭರತ ಚಕ್ರವರ್ತಿಗೆ ತನ್ನ ವಜ್ರ ದಂಡದಿಂದ ಯಾವುದೇ ಒಂದು ಜಾಗದಲ್ಲಿ ಹೆಸರನ್ನು ಅಂಕಿತಗೊಳಿಸಲಿಕ್ಕೆ ಸ್ವಲ್ಪ ಜಾಗ ಇದ್ದಿರಲಿಲ್ಲ. ಏನು ಮಾಡಿದ್ನಂತೆ ಭರತ ಚಕ್ರವರ್ತಿ ಗೊತ್ತಿದೆಯಲ್ಲ? ಏನು ಮಾಡಿದ್ದ? ಹೆಸರು ಬರೆಯೋ ಸಲುವಾಗಿ ಒಂದು ಹೆಸರು ವರ್ಷಿ ತನ್ನ ಹೆಸರನ್ನು ಬರೆದ. ನೀವು ಹೆಂಗೆ ಮಾಡ್ತೀರಲ್ಲ? ಹಿತ್ತಾಳಿದ ಒಂದು ಕೊಡ ಸಿಕ್ತಂತಂದ್ರೆ ಅದ್ರೊಳಗೆ ಹತ್ರ ಮೇಲೆ ಯಾರ್ದು ಬೇರೆಯವ್ರ ಹೆಸರು ಇತ್ತಂತಂದ್ರೆ ಅದನ್ನ ಒರೆಸೋದ. ಅದನ್ನು ಒರೆಸಿ ತನ್ನ ಹೆಸರನ್ನು ಹಾಕೋದ. ಆ ಕೊಡ ಯಾರ್ದಿತ್ತು? ಅವರು ಒಂದು ಹೆಸರು ಹಾಕಿದ್ರು. ಅವರು ಸ್ವಂತ ತಮ್ಮ ಪರಿಶ್ರಮದಿಂದ ಹಣ ಗಳಿಸಿ ಹಿತ್ತಾಳಿ ಖರೀದಿ ಮಾಡಿ ಕೊಡ ಮಾಡಿಸಿದ್ರು. ನಾನು ಮಾಡಿಸಿದ್ದೇನೆ, ಇದು ಉಳಿಬೇಕು, ಈ ಕೊಡದ ಮೇಲೆ ಹೆಸರ. ಎಷ್ಟು ವರ್ಷ ಉಳಿಬೇಕು? ಅನಂತ ಕಾಲದವರೆಗೆ ಉಳಿಬೇಕು. ಕೊಡದ ಆಯುಷ್ಯ ಎಷ್ಟಿದೆ, ಆ ಆಯುಷ್ಯ ಮುಗಿಯುವ ತನಕ ನನ್ನ ಹೆಸರು ಅದರ ಸಂಗಡ ಇರಬೇಕು. ಎಷ್ಟು ಆಸೆ ಇರ್ತದೆ ನೋಡಿ. ಈ ಕೊಡದ ಮೇಲೆ ಹೆಸರು ನಂದಿರಬೇಕು, ನನ್ನ ಹೆಸರು ಅನಂತ ಕಾಲ ತನಕ ಉಳಿಬೇಕು, ಎಲ್ಲರೂ ನನ್ನ ಹೆಸರು ಓದಬೇಕು, ಓದಿದ ನಂತರ ನಾನೇ ಇದ್ದೀನಿ ಅಂತ ತಿಳ್ಕೋಬೇಕು, ಆಮೇಲೆ ನನ್ನ ಕೊಡದ ಬಗ್ಗೆ ಪ್ರಶಂಸೆ ಮಾಡಬೇಕು. ಅಯ್ಯೋ ಎಷ್ಟು ಚಲೋ ಕೊಡ, ಎಷ್ಟು ಚಲೋ ಕೊಡ, ಯಾವನು ಮಾಡಿಸಿದ್ದ, ಎಂಥವನು ಮಾಡಿಸಿದ್ದ. ಆಮೇಲೆ ನನ್ನ ಹೆಸರಲ್ಲೇ ಅವ್ರೇನು ಮಾಡಬೇಕು? ನಮೋ ನಮಃ ನನ್ನ ಜಪ ಹಾಕಬೇಕು. ಎಲ್ಲಿ ಹೋದ್ರು, ಯಾರು ಹೋದ್ರು, ಯಾರು ಬಂದರು, ಯಾರು ಕೇಳಿದ್ರು ನನ್ನ ಜಪ ಹಾಕಬೇಕು. ಎಷ್ಟು ಆಸೆ ಇರ್ತದೆ ನೋಡಿ. ಈ ಆಸೆ ಒಳ್ಳೆಯದು ಕೆಟ್ಟದ್ದು? ಹೆಸರಿನ ಆಸೆ. ಹೆಸರಿನ ಆಸೆ ಒಳ್ಳೆಯದು ಕೆಟ್ಟದ್ದು? ಅದಕ್ಕಾಗಿ ಹೇಳಿದರು, ಹೆಸರಿನ ಆಸೆ ಅದು ಕೆಸರಿನ ಆಸೆ. ಹೆಸರು ಕೆಸರು, ಅದು ಅಲ್ಲ ಮೊಸರು. ಮೊಸರು ಕೆಲಸಕ್ಕೆ ಬರ್ತದೆ, ಆದರೆ ಹೆಸರು ಕೆಲಸಕ್ಕೆ ಬರುವಂಥದ್ದಲ್ಲ. ಭರತ ಚಕ್ರವರ್ತಿ ಹೋದ, ವಜ್ರದಂಡದಿಂದ ಒಬ್ಬ ಚಕ್ರವರ್ತಿಗಳ ಹೆಸರನ್ನು ಕೆತ್ತಿಸಿಬಿಟ್ಟ, ಕಟ್ ಮಾಡಿಬಿಟ್ಟ, ಅಳಿಸಿಬಿಟ್ಟ. ಆನಂತರ ಆದಿನಾಥ ಪುತ್ರ ಭರತ ಚಕ್ರವರ್ತಿ ಈ ದಿವಸ ಅವಸರ್ಪಣೀಯ ಕಾಲದ ಚತುರ್ಥ ಕಾಲದ ಪ್ರಾರಂಭದಲ್ಲಿ ಬಂದಿರತಕ್ಕಂಥ ಪ್ರಥಮ ಚಕ್ರವರ್ತಿ ದಿಗ್ವಿಜಯಕ್ಕಾಗಿ ಬಂದು ಇಲ್ಲಿ ಹೆಸರನ್ನು ಹಾಕಿದ್ದಾನೆ. ತನ್ನ ಹೆಸರನ್ನು ಅಂಕಿತ ಮಾಡಿ ಹೋದ.
ಆ ಮೊದಲನೇ ಚಕ್ರವರ್ತಿ ಯಾವಾಗ ಹೋಗಿದ್ದಲ್ಲ, ಯಾರ ಹೆಸರನ್ನು ಅಳಕಿಸಿದಲ್ಲ ಭರತ ಚಕ್ರವರ್ತಿ, ಅವನಿಗೇನು ಆಸೆ ಇತ್ತು? ನನ್ನ ಹೆಸರು ಅನಂತ ಕಾಲದೊಳಗೆ ಉಳಿಯಲಿ ಅಂತ ಆಸೆ ಇತ್ತು ಇಲ್ಲೋ? ಆಮೇಲೆ ಆ ಆಸೆ ಮೇಲೆ ನೀರನ್ನು ಎರಚಿ ತನ್ನ ಹೆಸರನ್ನು ಹಾಕಿ ಹೋದಲ್ಲ, ಆತನಿಗೆ ದುಃಖ ಆಗಿರಬೇಕು. ನನ್ನ ಹೆಸರು ಅಳಕಿಸಿ ತನ್ನ ಹೆಸರನ್ನು ಹಾಕ್ತಾ ಇದ್ದಾನೆ ಅಂತ. ಆಮೇಲೆ ಅವನು ಕೂಡ ಸಕಲ ಚಕ್ರವರ್ತಿ ಆತ ಹೆಸರು ಬರೆದು ಹೋದಾಗ, ವೈರಾಗ್ಯ ಉತ್ಪನ್ನ ಆದಾಗ, ಭೇದ ವಿಜ್ಞಾನ ಉತ್ಪನ್ನ ಆದಾಗ, ಇಂಥ ಈ 7ನೇ ಪ್ರಶ್ನೆ ಭೇದ ವಿಜ್ಞಾನ ಉತ್ಪನ್ನ ಆದಾಗ ಆ ಹೆಸರನ್ನು ಹಾಕಿ ಬಂದದ್ದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ನೋ ಇಲ್ಲೋ? ಪಶ್ಚಾತ್ತಾಪ ಆಗಿರಬಹುದು ಅಥವಾ ಇಲ್ಲ? ಭೇದ ವಿಜ್ಞಾನ ಆದ ನಂತರ ಮನುಷ್ಯನಿಗೆ ಯಾವುದೂ ಬೇಡ ಆಗುತ್ತೆ. ಯಾವುದು ಅಂದರೆ ಪರ ವಸ್ತು ಯಾವುದೂ ಬೇಡ. ನನ್ನ ಹೆಸರು ಭರತ ಚಕ್ರವರ್ತಿ, ನನ್ನ ಹೆಸರು ಅಂತಾನೆ ಭರತ ಚಕ್ರವರ್ತಿ. ಯಾವಾಗ? ಭೇದ ವಿಜ್ಞಾನ ಇಲ್ಲದಾಗ. ನನ್ನ ಹೆಸರು ಭರತ ಚಕ್ರವರ್ತಿ. ಆಮೇಲೆ ಭರತ ಅಂತಂದರೆ 2 ವಸ್ತುಗಳ ಮಿಶ್ರಣ, ಒಂದು ಶರೀರ, ಒಂದು ಆತ್ಮ. ಈ ಮಿಶ್ರಣದ ಹೆಸರು ಭರತ ಚಕ್ರವರ್ತಿ. ಯಾರ ಹೆಸರಿಟ್ಟಿದ್ರು? ತಂದೆ ಹೆಸರನ್ನು ಯಾಕಿಟ್ರು? ತಮ್ಮ ವ್ಯವಹಾರಕ್ಕಾಗಿ. ನನ್ನ ಮಗ ಯಾರು ಅನ್ನುವುದನ್ನು ವ್ಯವಹಾರ ಮಾಡಬೇಕು. ಲೋಕ ವ್ಯವಹಾರದಲ್ಲಿ ವ್ಯವಹಾರವನ್ನು ಪ್ರಯೋಗ ಮಾಡಬೇಕು ಅಂತಂದರೆ ಹೆಸರು ಬೇಕಲ್ಲ. ಹುಟ್ಟಿದವರ ಹೆಸರನ್ನು ಯಾಕೆ ಇಡ್ತಾರೆ? ಲೋಕ ವ್ಯವಹಾರವನ್ನು ನಡೆಸಿಕೊಳ್ಳಲಿಕ್ಕೆ. ಅದು ಆತ್ಮನ ಹೆಸರೇನು? ಅದು ಶರೀರದ ಹೆಸರೇನು? ಶರೀರದ್ದು ಅಲ್ಲ, ಆತ್ಮಂದು ಅಲ್ಲ, ಬೇರೆಯವರಿಟ್ಟದ್ದು, ಬೇರೆಯವರಿಗಿಟ್ಟದ್ದು, ಬೇರೆಯವರಿಟ್ಟದ್ದು, ಬೇರೆಯವರಿಗಿಟ್ಟದ್ದು. ಯಾರಿಟ್ಟಿದಾರಲ್ಲ ಅವರಿಗೆ ನಾವು ಬೇರೆಯವರು, ಶರೀರವೂ ಬೇರೆ. ಆಮೇಲೆ ಇವು 2ರ ಮಿಶ್ರಣದ ಹೆಸರನ್ನು ಅವರು ಇಟ್ಟಿದ್ದಾರೆ. ಯಾಕೆಂದರೆ ಅವರ ಲೋಕ ವ್ಯವಹಾರ ನಡೆಯಲಿ ಅಂತ. ನಮ್ಮ ಲೋಕ ವ್ಯವಹಾರವನ್ನು ನಡೆಸಿಕೊಳ್ಳುವುದಕ್ಕಾಗಿ ಇವ್ರ ಹೆಸರನ್ನು ಇಟ್ಟಿದ್ದೇವೆ ಅಂತ ಅವರು ಇಟ್ಟಿದ್ದಾರೆ. ನಾವು ಅದನ್ನು ನಂಬಿಕೊಂಡಿದ್ದೇವೆ. ನೀನ್ಯಾರೋ ಅಂತ ಕೇಳಿದಾಗ ನಾವು ನಮ್ಮ ಹೆಸರನ್ನು ಹೇಳ್ತೀವಿ ಎಲ್ಲರಿಗೆ. ನೀನು ಯಾರು ಅಂತ ಕೇಳಿದಾಗ ಇನ್ನೂ ಗೊತ್ತಿಲ್ಲ ನಿನಗ, ಈ ಥರ ಹೇಳ್ತೀವಿ. ನಾವು ಅಂದರೆ ಯಾರು ಗೊತ್ತಾ? ನಾವು ಅಂದರೆ ಇಂಥವರು. ನಮ್ಮ ಹೆಸರು ಶ್ರೇಷ್ಠ, ನಾವು ಶ್ರೇಷ್ಠ, ನಮ್ಮ ಜಾತಿ ಶ್ರೇಷ್ಠ, ನಮ್ಮ ಕುಲ ಶ್ರೇಷ್ಠ, ನಮ್ಮ ಶರೀರ ಶ್ರೇಷ್ಠ, ನಮ್ಮ ವ್ಯವಹಾರ ಶ್ರೇಷ್ಠ. ನಾವು ಅಂತಾರೆ ಇಂಥವರು. ನನ್ನ ಹೆಸರು ಭರತ, ಇವನ ಹೆಸರು ಭರತ. ಆ ಭರತ ಹೋದ ಚಕ್ರವರ್ತಿಯಾಗಿ ಮೋಕ್ಷವನ್ನು ಪಡೆದ ಭೇದ ವಿಜ್ಞಾನದ ಮೂಲಕ. ಆ ಹೆಸರನ್ನ ಈ ವ್ಯಕ್ತಿ ಇಟ್ಕೊಂಡ, ನಾನು ಭರತ. ಯಾರಿಟ್ರು? ತಂದೆ ತಾಯಿಗಳಿಟ್ರು. ಯಾರು ಒಪ್ಕೊಂಡ್ರು? ಇವನು ಒಪ್ಕೊಂಡ. ನೀನು ಯಾರು ಅಂತ ಕೇಳಿದಾಗ ನಾನು ಭರತ ಅಂತ ಹೇಳ್ತಾನೆ. ನಾನು ಆತ್ಮ ಅಂತ ಯಾರೂ ಹೇಳಲ್ಲ. ನೀನ್ಯಾರು ಅಂತ ಕೇಳಿದಾಗ ನಾನು ಆತ್ಮ ಅಂತ ಯಾರಿಗಾದರೂ ಉತ್ತರ ಕೊಟ್ಟಿದ್ದೀರಾ ಇನ್ನ ತನಕ? ಯಾರೂ ಉತ್ತರ ಕೊಟ್ಟಿಲ್ಲ.
ಎಷ್ಟೋ ಜನ ನಮಗೆ ಬಂದು ಕೇಳ್ತಾರೆ, ಮಹಾರಾಜರ ನಿಮ್ಮ ಶುಭ ನಾಮ ಏನಂತ. ನಮ್ಗೆ ಹೇಳಲಿಕ್ಕೆ ಆಗೋಲ್ಲ. ನಿಮ್ಮ ಶುಭ ನಾಮ ಏನು ಅಂತ ಕೇಳ್ತಾರೆ, ನಮಗೆ ಬಂದು ವಿಚಾರಿಸ್ತಾರೆ. ನಾವು ಹೇಳಬೇಕೇನು? ನಿಮಗೆ ಕೇಳಿದ್ರೆ ಲಗ್ಗೆ ಬರ್ಕೊಳ್ಳಿ ಹೇಳ್ತೀವಿ, ನಾವು ಅಡ್ರೆಸ್ ಕೊಟ್ಟು ಅಡ್ರೆಸ್ ಸಹಿತ ಫೋನ್ ನಂಬರ್ನು ತಗೋರಿ ನೀವು. ಯಾವಾಗಾದರೂ ನೆನಪಾಯಿತು ಅಂತಾರ ನಂಬರ್ ಒತ್ರಿ. ಈ ಶರೀರದಿಂದ ಎಷ್ಟೊಂದು ಏಕತ್ವ ಇದೆ ನೋಡಿ. ಆತ್ಮ ಶರೀರದಿಂದ ತನ್ನ ಏಕತ್ವ ಬುದ್ಧಿಯನ್ನು ಹೊಂದಿದಾಗ ಒಂದೇ ಆಗಿಬಿಡ್ತಾನೆ ಶರೀರದ ಜೊತೆಯಲ್ಲಿ. ಹೀಗಿರುವಾಗ ಸಾಯುವಾಗ ನಾನು ಸತ್ತೇ ಅಂತಾನೆ, ಹುಟ್ಟುವಾಗ ನಾನು ಹುಟ್ಟುತ್ತಾ ಇದ್ದೇನೆ ಅಂತಾನೆ. ಆದರೆ ಯಾವುದು ಸಾಯ್ತಾ ಇದೆ ಮತ್ತು ಯಾವುದು ಹುಟ್ಟುತ್ತಾ ಇದೆ ಅದರ ಜ್ಞಾನವೇ ಇಲ್ಲ. ಹುಟ್ಟು ಸಾವು ಅಂದರೆ ಏನು? ನಾವು ಸಾಯ್ತೀವೇನ? ಎಂದು ಸತ್ತಿದ್ದೀವೇನ? ಸತ್ತಿಲ್ಲ. ಒಟ್ಟು ಯಾವಾಗ ಸತ್ತಿಲ್ಲ ನೀವು? ಹಂಗೈದರಿ. ನಾವು ಸತ್ತಿಲ್ಲ, ಶರೀರನೂ ಸತ್ತಿಲ್ಲ. ಸಾವು ಅಂದರೆ ಏನು? ಆತ್ಮ ಶರೀರ ಎರಡರ ಮಿಶ್ರಣ, ಅದರ ಅಗಲುವಿಕೆಗೆ ಮರಣ ಅಂತಂತೇವೆ. ಅದರ ಅಗಲುವಿಕೆ. ಆತ್ಮ ಶರೀರನ ಬಿಟ್ಟು ಹೋಯಿತು, ಇಷ್ಟೇ ಆಯ್ತಲ್ಲ, ಇದೇ ಮರಣ. ಇದಕ್ಕೆ ಮರಣ ಅಂತಾರೆ. ಮರಣ ಎಲ್ಲಿದೆ ಹೇಳಿ ನೋಡೋಣ? ಶರೀರಕ್ಕೂ ಇಲ್ಲ, ಆತ್ಮನಿಗೂ ಇಲ್ಲ. ಅಗಲುವಂತಹ ವಿಷಯಕ್ಕೆ ನಾವು ಮರಣ ಅಂತಂತ ಇದ್ದೀವಿ. ಮರಣ ಯಾರಿಗಿದೆ? ಯಾರಿಗಿಲ್ಲ. ಇದು ನಮಗೆ ಗೊತ್ತಿಲ್ಲ. ಯಾವುದೂ ಸತ್ತಿಲ್ಲ, ಎರಡೂ ಶಾಶ್ವತ ಇದೆ. ಶರೀರನೂ ಶಾಶ್ವತ ಇದೆ. ಶರೀರವು ಕೂಡ ಶಾಶ್ವತ ಅಂತಂದ್ರೆ ಏನು? ಶರೀರದ ಪುದ್ಗಲ ಪರಮಾಣುಗಳು ಎಲ್ಲಿ ಹೋಗ್ತವೇನು? ನಾಶ ಆಗ್ತವೇನು? ಅವುಗಳಿಗೂ ನಾಶ ಇಲ್ಲ. ಆತ್ಮ ಎಲ್ಲಿ ನಾಶ ಆಯ್ತೇನು? ಅದಕ್ಕೂ ನಾಶ ಇಲ್ಲ. ಇನ್ನು ಮರಣ ಅಂದರೆ ಏನು? ಹೇಳೋದು ಕಷ್ಟ. ಮರಣ ಯಾವುದಕ್ಕೆ ಅನ್ಬೇಕು? ಎರಡು ವಸ್ತುಗಳ ವಿಯೋಗಕ್ಕೆ ಮರಣ ಎನ್ನಬೇಕು. ಶರೀರ ಮತ್ತು ಆತ್ಮ ಇವೆರಡರ ವಿಯೋಗ, ಅಗಲುವಿಕೆ, ಇದಕ್ಕೆ ಮರಣ ಅನ್ನಬೇಕು. ಮರಣ, ಮೃತ್ಯು. ಈ ಮೃತ್ಯು ಎಲ್ಲಿಯ ತನಕ ಆಯುಷ್ಯ ಇದೆ ಅಲ್ಲಿ ತನಕ ಮಾತ್ರ ಜೀವಿತಿದ್ದಾನೆ, ಜೀವನಿದೆ, ಬದುಕು ಇದೆ. ಆಯುಷ್ಯ ಮುಗೀತು ಅಂದ ತಕ್ಷಣ ವಿಯೋಗ ಆಯಿತು. ವಿಯೋಗವನ್ನು ಮಾಡಿಸುವಂತಹ ಶಕ್ತಿ ಆಯುಕರ್ಮಕ್ಕೆ ಇದೆ.